ಹಳೆ ಕೇಸನ್ನ ಆಮೇಲೆ ಈಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸೋಕೆ ರಾಮ ಮಂದಿರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಜೋಶಿ ಅವರು ಹೇಳಿದ್ರು. ನೋಡಿ, ಇವತ್ತು ನಾವೆಲ್ಲ ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ಪ್ರಥಮ ಪುಣ್ಯ ಸ್ಮರಣೆ ದಿವಸ ಅವ್ರಿಗೆ ಗುರುನಮನವನ್ನು ಸಲ್ಲಿಸಲಿಕ್ಕೆ ಮುಖ್ಯಮಂತ್ರಿಗಳು ಪ್ರಹ್ಲಾದ್ ಜೋಶಿಯವರು ಎಲ್ಲರೂ ಕೂಡ ಬಂದಿದ್ದಾರೆ. ನಾಡಿನ ಎಲ್ಲ ಪೂಜ್ಯ ಮಠಾಧೀಶರು, ಸುತ್ತೂರು ಶ್ರೀಗಳು, ಸಿರಿಗೆರೆ ಶ್ರೀಗಳು, ಬಾಲ್ಕಿ ಶ್ರೀಗಳು, ಹೀಗೆ ಅನೇಕ ಶ್ರೀಗಳೆಲ್ಲನೂ ಕೂಡ ಇವತ್ತಿನ ದಿವಸ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಪ್ರಹ್ಲಾದ್ ಜೋಶಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ್ರಿ, ನಾನು ನೋಡಿಲ್ಲ. ನೀವು ಹೇಳಿದ್ದನ್ನು ನಾನು ಕೇಳ್ತಿದ್ದೀನಿ. ಕಾಂಗ್ರೆಸ್ದು ಇಸಿಸ್ ಮಾದರಿ ಸರ್ಕಾರ ಅಂಥೇಳಿ ಆಡಳಿತ ನಡೆಸ್ತಾ ಇದೆ ಅಂಥೇಳಿ ಕಳೆದ 5 ವರ್ಷ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳಿ, ಕಳೆದ 5 ವರ್ಷ ಯಾವ ರೀತಿ ಸರ್ಕಾರ ಇವ್ರು ನಡೆಸಿದರು. ಹಿಜಾಬು, ಹಲಾಲು, ಅಜಾನು ಅಷ್ಟೇ ಅಲ್ಲ, ಬರೀ ಎಲ್ಲವನ್ನು ಗೊತ್ತು ಸಹ ಆಡಳಿತ ಯಂತ್ರವನ್ನು ಕೈಯಲ್ಲಿ ತೆಗೆದುಕೊಂಡು ಇವತ್ತು ಜನರು ಇವರಿಗೆ ತಕ್ಕ ಪಾಠವನ್ನು ಕಲಿಸಿ ಅವರು ಮನೆಗೆ ಕಳಿಸಿದ್ದಾರೆ. ಕಾಂಗ್ರೆಸ್ಸಿಗೆ 135 ಸೀಟ್ಗಳನ್ನ ಗೆಲ್ಲಿಸಿ ಇವ್ರನ್ನ ಮನೆಯಲ್ಲಿ ತಿರಸ್ಕಾರ ಮಾಡಿ ಮನೆಯಲ್ಲಿ ಕೂರಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಸಿದ್ಧಾಂತ ಬಸವಣ್ಣವರು, ಬಸವಾದಿ ಶರಣರ ಸಿದ್ಧಾಂತ ಮತ್ತು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕು ಅಂತೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾರೆ. ಆ ಒಂದು ಸಿದ್ಧಾಂತವನ್ನು ಇಟ್ಕೊಂಡಂಥವ್ರು ಬಸವಣ್ಣವರ ಸಿದ್ಧಾಂತಗಳೇನಿತ್ತು, ಎಲ್ಲ ಜಾತಿ ಧರ್ಮಗಳನ್ನ ಸರಿಸಮಾನವಾಗಿ ಕಾಣುವಂಥದ್ದು, ಶೋಷಿತರನ್ನ, ಹಿಂದುಳಿದವ್ರನ್ನ, ಬಡವರನ್ನ ಎಲ್ಲರನ್ನೂ ಕೂಡ ಇವತ್ತು ನಾವು ಕೊಟ್ಟಂಥ ಯೋಜನೆಗಳು ಎಷ್ಟಿದ್ದಾವೆ ರೈತರ ಸಲುವಾಗಿ. ಅನ್ನಭಾಗ್ಯ, ಬಡವರಿಗೆ ಅನ್ನಭಾಗ್ಯ ಯೋಜನೆ, ಕ್ಷೀರಭಾಗ್ಯ ಯೋಜನೆ, ಈಗ 5 ಗ್ಯಾರಂಟಿಗಳ ಮೂಲಕ ಇವತ್ತು ಜನರಿಗೆ ನಾವು ಬಡವರಿಗೆ ಇವತ್ತು ಸಹ ಸಹಾಯಕ್ಕೆ ಬಂದಿದ್ದೀವಿ, ಮಹಿಳೆಯರಿಗೆ ಸಹಾಯಕ್ಕೆ ಬಂದಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಇವತ್ತು ಇದು ಯಾವುದೂ ಕೂಡ ಆಗಿಲ್ಲ. ನರೇಂದ್ರ ಮೋದಿಯವರು ಅಚ್ಚೇ ದಿನ ಅಂತ ಹೇಳಿದರು, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು, 15 ಲಕ್ಷ ಅಕೌಂಟಿಗೆ ತಂದು ಹಾಕ್ತೀವಿ ಅಂತ ಹೇಳಿದರು, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. ಬಹುಶಃ ಇದ್ರ ಬಗ್ಗೆ ಪ್ರಹ್ಲಾದ್ ಜೋಶಿಯವರು ಉತ್ತರ ಕೊಡಬೇಕು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ ಸರಿಸಮಾನವಾಗಿ ಕಾಣುವಂಥದ್ದು ಮತ್ತು ಯಾರೇ ತಪ್ಪು ಮಾಡಿದರೂ ಕೂಡ ಆ ತಪ್ಪಿಸ್ತಾರೆ, ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಸಿಖ್ರಿರ್ಬೋದು, ಬೌದ್ಧರಿರ್ಬೋದು, ಅಥವಾ ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಪಕ್ಷದವ್ರು ಇರ್ಬೋದು. ಕಾಂಗ್ರೆಸ್ ಪಕ್ಷದವ್ರು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ. BJP ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಇದು ನಮ್ಮ ಆಡಳಿತ. ಇದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.